ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಡೇ 6 ಆಫ್ ದ ಮ್ಯಾಜಿಕ್ ಬುಕ್ ಪ್ರಾಕ್ಟೀಸಿಂದು ಹೇಳ್ಕೊಡ್ತಾ ಇದ್ದೀನಿ. ದಟ್ ಈಸ್ ವರ್ಕ್ ಲೈಕ್ ಮ್ಯಾಜಿಕ್. ನೀವು ನಿಮ್ಮ ಕೆಲಸದಲ್ಲಿ ಜಾದು ಮ್ಯಾಜಿಕ್ಕನ್ನು ನೋಡಬೇಕಂದ್ರೆ ಈ ರೂಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಯೂಸ್ ಆಗುತ್ತೆ. If you take any action, any art, any discipline, any skill, take it and push it as far as it will go. Push it behind where it has ever been before. Push it to the wildest edges of the edge, and then you will force it into the realms of magic. ನೀವು ಮಾಡೋ ಯಾವುದೇ ಕೆಲಸ ಆಗಿರ್ಬೋದು, ಪುಷ್ ಇಟ್ ಅದನ್ನು ಎಷ್ಟು ಚೆನ್ನಾಗಿ ಮಾಡಬೇಕಂದ್ರೆ ಅದನ್ನು ರ್ಯಾಮ್ಸ್ ಆಫ್ ಮ್ಯಾಜಿಕಲ್ಲಿ ತನಗೆ ತಾನೇ ಹೋಗೋ ಹಾಗೆ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌ ಕ್ಯಾನ್ ಇಟ್ ಬಿ ದಟ್ ಅ ಪರ್ಸನ್ ಹೂ ಈಸ್ ಬಾರ್ನ್ ಇನ್ ಟು ಟೋಟಲ್ ಪಾವರ್ಟಿ ಸ್ಟಾರ್ಟ್ ಔಟ್ ವಿತ್ ನಥಿಂಗ್ ಆ್ಯಂಡ್ ಹ್ಯಾಸ್ very little education goes on to become a president or the celebrity or build an empire or become one of the wealthiest person in the world? And how is it that the two person can start out in the same career and yet one person's career goes from success to even greater success while the other person work himself or herself into the ground with little success no matter how hard they try? The missing link to success is gratitude, because according to the law of attraction, you have to be grateful for what you have to attract success to you. So, without gratitude, it is impossible to have permanent success. ನೀವು ಬಹಳ ಜನನ ನೋಡಿರ್ತೀರ. ಬಹಳ ಜನ ಎಷ್ಟು ಬಡತನದಲ್ಲಿ ಹುಟ್ಟಿರ್ತಾರೆ. ಒಬ್ಬೊಬ್ಬರಿಗೆ ಯಾರು ಅಪ್ಪ ಅಮ್ಮನೂ ಇರೋದಿಲ್ಲ, ಅವರೊಬ್ಬರೊಬ್ಬರೇ ಇರ್ತಾರೆ. ಲಿಯೋನಾರ್ಡೋ ವಿಂಚಿನೇ ನೋಡಿ, ಅವರಿಗೆ ಅವರ ಅಪ್ಪನೂ ಇರಲಿಲ್ಲ, ಅವರ ಅಮ್ಮನೂ ಇರಲಿಲ್ಲ, ಅವರೊಬ್ಬರೇ ಇದ್ದು, ಅವರೊಬ್ಬರೇ ಚೈಲ್ಡ್ಹುಡ್ಡಲ್ಲಿದ್ದು, ಅವರೊಬ್ಬರೇ ಬೆಳೆದು. ಬಟ್ ಹೀ ಈಸ್ ಸಚ್ ಎ ಫೇಮಸ್ ಪರ್ಸನ್. ಈಸ್ ಸಚ್ ಎ ಫೇಮಸ್ ಇನ್ ಹಿಸ್ ಕೆರಿಯರ್. ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿಲ್ಲ. ಅವರು ಫ್ಯೂಚರಿಂದು 400 ಇಯರ್ಸಿನ ಮುಂದೆ ತನಕ ಹೋಗಿಬಿಟ್ಟು ಹ್ಯೂಮನ್ ಬಾಡಿ ಹೇಗಿರುತ್ತೆ, ಆ್ಯಟಮ್ಸ್ ಹೇಗಿರುತ್ತೆ ಅಂತೆಲ್ಲ ಮಾಡಿದ್ರು. ಅಂದಮೇಲೆ ಗ್ರೇಟೆಸ್ಟ್ ಪೇಂಟಿಂಗನ್ನು ಮಾಡ್ತಾಯಿದ್ರು. ಅದೆಲ್ಲ ಅವ್ರು ಮಾಡಿದ್ದಾರೆ. ಅದೇ ಅವ್ರ ಟೈಮಲ್ಲಿ ಅವ್ರ ಜಾಗದಲ್ಲೂ ಬಹಳ ಜನ ಇದ್ದರು. ಯಾಕೆ ಅವ್ರ ಕೈಲಿ ಮಾಡೋಕ್ಕಾಗಿರಲಿಲ್ಲ? ಯಾಕೆ ಬೇರೆಯವ್ರ ಕೈಲಿ ಮಾಡೋಕ್ಕಾಗಿಲ್ಲ? ಬಟ್ ಯಾಕೆ ಅವ್ರ ಕಡೆನೇ ಆಗಿತ್ತು? ಯಾಕಂದರೆ ಅವ್ರ ಕೆಲಸದ ಮೇಲೆ ಗ್ರ್ಯಾಟಿಟ್ಯೂಡ್ ಆಗಿದ್ದರು. ಅವರ ಕೆಲಸದ ಮೇಲೆ ಕೃತಜ್ಞತೆಯಿಂದ ಇದ್ದರು. ಅವರಿಗೆ ಧನ್ಯವಾದ ಇತ್ತು. To bring success or increase the good thing in your job or work, like opportunity, promotion, money, brilliant idea, inspiration and appreciation, it is essential to be grateful for your job or work. The more gratitude you have, the more you will have to be grateful for. And you should be getting the idea by now that to increase anything in your life, you have to be grateful for what you already have. ನೀವು ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಸಕ್ಸಸ್ಸನ್ನು ಜಾಸ್ತಿ ಮಾಡ್ಕೊಬೋದು, ಒಳ್ಳೆ ಥಿಂಗ್ಸನ್ನು ಜಾಸ್ತಿ ಮಾಡ್ಕೊಬೋದು. ನಿಮಗೆ ಬೇಕಾಗಿರೋವಂಥ ಒಳ್ಳೆ ಜಾಬ್ಸ್ ಇರ್ಬೋದು, ಒಳ್ಳೆ ಚೆನ್ನಾಗಿರೋವಂಥ ಆಪರ್ಚುನಿಟೀಸ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಮನಿ ಇರ್ಬೋದು, ಬ್ರಿಲಿಯಂಟ್ ಐಡಿಯಾಸ್ ಇರ್ಬೋದು. ಅದೆಲ್ಲ ನಿಮ್ಮ ವರ್ಕ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ಪ್ರತಿಯೊಂದನ್ನು ನೀವು ಮಾಡಬೇಕಂದ್ರೆ ನೀವು ಗ್ರ್ಯಾಟಿಟ್ಯೂಡಿನ ಪವರಿಂದನೇ ನೀವು ಮಾಡ್ಕೊಳೋದಕ್ಕೆ ಸಾಧ್ಯ. ನೀವು ಮಾಡೋ ಪ್ರತಿಯೊಂದು ಥಿಂಗ್ಸಿಗೆ ನೀವು ಗ್ರೇಟ್ಫುಲ್ ಆದರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ನೀವು ಅದರಿಂದ ಹೇಗೆ ಗ್ರೇಟ್ಫುಲ್ ಆಗಿರ್ಬೋದು ಅಂತ. ಅದಕ್ಕೆ ನೀವು ಮಾಡೋ ವರ್ಕ್, ಪ್ರತಿಯೊಂದು ವರ್ಕ್, ಯಾವುದೇ ವರ್ಕ್ ಆಗಿರಲಿ, ನೀವು ಗ್ರೇಟ್ಫುಲ್ ಆಗಿದ್ದರೆ ನಿಮಗೆ ಇನ್ನೂ ಜಾಸ್ತಿ ದೇವರು ಕೊಡ್ತಾರೆ. ನೀವು ಗ್ರೇಟ್ಫುಲ್ ಆಗಿರಲಿಲ್ಲ ಅಂದರೆ ನೀವು ಹಿಂದೆ ಜಾಸ್ತಿ ಆಗೋದಿಲ್ಲ. ಅದನ್ನೇ ಇವಾಗ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳಿದ್ದಾರೆ. whoever has gratitude will be given more, and he or she will have an abundance. Or whoever does not have the gratitude, even what he or she will have will be taken from him. ಯಾರು ನಿಮ್ಮ ಕೆಲಸಕ್ಕೆ ನೀವು ಆಭಾರಿಯಾಗಿ ಕೃತಜ್ಞರಾಗಿ ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು, ನೀವು ರಿಟೈರ್ಡ್ ಕೂಡ ಆಗೋದಿಲ್ಲ. ನೀವು ರಿಟೈರ್ಮೆಂಟ್ ಅನ್ನೋದು ನಿಮ್ಮ ಲೈಫಲ್ಲೇ ಬರೋದಿಲ್ಲ. ನೀವು ರಿಟೈರ್ಡ್ ಆದ್ರೂ ನಿಮ್ಗೆ ಎಷ್ಟೊಂದು ವರ್ಕ್ ಇದ್ದೇ ಇರುತ್ತೆ. ಆ ಥರ ಇದ್ದರೆ ನಿಮಗೆ ಕೆಲಸ ಇನ್ನೂ ಜಾಸ್ತಿ ಸಿಗ್ತಾ ಹೋಗ್ತದೆ. ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ, ಮನಿ ಜಾಸ್ತಿ ಸಿಗುತ್ತೆ, ಪ್ರಮೋಷನ್ ಜಾಸ್ತಿ ಸಿಗುತ್ತೆ, ಒಳ್ಳೆ ಹೆಸರು ಜಾಸ್ತಿ ಸಿಗುತ್ತೆ, ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ. ಎಲ್ಲ ಬೇಕು ಅಂದರೆ ನೀವು ಮಾಡೋ ಕೆಲಸಕ್ಕೆ ನೀವು ಗ್ರೇಟ್ಫುಲ್ ಆಗಬೇಕು, ಗ್ರ್ಯಾಟಿಟ್ಯೂಡ್ ಆಗಬೇಕು.
ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಶ್ರದ್ಧೆ ಅಂದರೆ ಯು ಹ್ಯಾವ್ ಟು ಫೋಕಸ್ಸಿಂದ ಮಾಡಬೇಕು ಅಂತಂತಿದ್ರು. ಫೋಕಸ್ಸಿನ ಜೊತೆ ನೀವು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಫುಲ್ನೆಸ್ ಆಗು ಕೂಡ ನೀವು ಮಾಡಬೇಕು. ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಜಾಬ್ ಯು ವಿಲ್ ಆಟೋಮೆಟಿಕಲಿ ಗಿವ್ ಮೋರ್ ಟು ಯುವರ್ ವರ್ಕ್. And when you give more to your work, you will increase the money and success that is returned to you. And if you are not grateful for your job, you will automatically give less. When you give less, you decrease what come back to you. And as a result, you will never be happy in your work, or you will never give more than you have to, or your job or work will stagnate or eventually deteriorate, which could means losing your job. Remember, for those who do not have gratitude, even what they will have will be taken from them. ನೀವು ನಿಮ್ಮ ಜಾಬಿಗೆ ಗ್ರೇಟ್ಫುಲ್ ಆಗಿಲ್ಲ, ಗ್ರ್ಯಾಟಿಟ್ಯೂಡ್ ಆಗಿಲ್ಲ ಅಂತಂದರೆ ನೀವು ಮಾಡೋ ಕೆಲಸನೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ನಿಮಗೆ ಕೆಲಸನೂ ಕೂಡ ಕಮ್ಮಿ ಆಗ್ತಿರುತ್ತೆ, ಆಮೇಲೆ ನಿಮ್ಗೆ ಆಸಕ್ತಿನೂ ಕೂಡ ಕಮ್ಮಿ ಆಗ್ತಿರುತ್ತೆ. ಯಾಕಂದರೆ ನೀವು ಕೃತಜ್ಞತೆಯ ಭಾವ ಇಲ್ಲ, ಅಲ್ಲಿ ಯಾವ ಪಾಸಿಟಿವ್ ಫೀಲಿಂಗೂ ಇಲ್ಲ. ನೀವು ನಿಮ್ಮ ಕೆಲಸ ಮಾಡಬೇಕಂದ್ರೆ ನಿಮಗೆ ಅದರಿಂದ ಏನಾದ್ರು ಇಷ್ಟ ಆಗಬೇಕು, ನಿಮಗೆ ಅದು ಚೆನ್ನಾಗಿ ಅನ್ನಿಸ್ಬೇಕು. ಆವಾಗಲೇ ಮಾತ್ರ ನೀವು ಆ ಕೆಲಸ ಮಾಡೋದಕ್ಕೆ ಸಾಧ್ಯ. ಅಥವಾ ಯಾವ ಕೆಲಸ ಮಾಡೋದಕ್ಕೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದ ಬೆಸ್ಟ್ ಥಿಂಗ್ ಇಸ್, ನೀವು ಯಾವ ಕೆಲಸ ಮಾಡ್ತೀರೋ ಆ ಕೆಲಸನ ಇಷ್ಟಪಟ್ಟು ಮಾಡಿ, ಖುಷಿಯಾಗಿ ಮಾಡಿ. ನನಗೆ ಕೆಲಸ ಸಿಕ್ಕಿದೆ, ನಾನು ಈ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಬಿಟ್ಟು ಮಾಡಿ. ಆವಾಗ ನೀವು ನಿಮಗೆ ಗೊತ್ತಿಲ್ಲದಲೇ ಮನಿನೂ ತಾನಾಗೆ ಬರೋದಕ್ಕೆ ಶುರುವಾಗುತ್ತೆ, ಆಪರ್ಚುನಿಟೀಸು ತಾನಾಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಲವ್ ಯುವರ್ ವರ್ಕ್, ಬಿ ಪಾಸಿಟಿವ್ ಇನ್ ಯುವರ್ ವರ್ಕ್. ನೀವು ನಿಮ್ಮ ವರ್ಕನ್ನು ಶ್ರದ್ಧೆಯಾಗಿ ಆಸಕ್ತಿಯಾಗಿ ಮಾಡಿ. ಈವನ್ ನಾನು ಗೌರ್ಮೆಂಟ್ ಎಂಪ್ಲಾಯ್, ನನ್ನ ಸ್ಯಾಲ್ರಿ ಅಷ್ಟೇ, ನಂದು ಇದಿಷ್ಟೇ, ನಾನು ಅಷ್ಟೇ ಮಾಡ್ತೀನಿ. ನಿಮಗೆ ಬೇರೆ ಕಡೆಯಿಂದ ಆಪರ್ಚುನಿಟೀಸ್ ಬರ್ಬೋದು, ನಿಮಗೆ ಸಡನ್ನಾಗಿ ಪ್ರಮೋಷನ್ಸ್ ಬರ್ಬೋದು, ಅಥವಾ ನಿಮಗೆ ಒಳ್ಳೆಯ ಯಾವುದೇ ಕೆಲಸ ಇರ್ಬೋದು. ಈ ಕೆಲಸ ಆ ಕೆಲಸ ಅಂತಲ್ಲ, ನಿಮ್ಮ ಮೈಂಡ್ ಸೆಟ್ ಅದು. ನೀವು ಮಾಡಿದ್ರೆ ಮಾತ್ರ ಸಿಗುತ್ತೆ, ಮಾಡ್ದಲೇ ಇದ್ರೂ ಸಿಗಲ್ಲ. ಗೌರ್ಮೆಂಟ್ ಅವ್ರು ಹೇಳ್ತಾರೆ ಅಂದರೆ ನೀವು ಫಸ್ಟ್ ಮಾಡಿ ನೋಡಿ, ಆವಾಗ ನಿಮ್ಮ ರಿಸಲ್ಟ್ ನಿಮಗೆ ತಾನಾಗೆ ಸಿಗುತ್ತೆ. The amount you give gratitude is exactly proportional to the amount you receive in return. You control the amount you receive and the amount of gratitude you give. ನೀವು ಹೇಗೆ ಇದನ್ನು ಮೆಷರ್ ಮಾಡ್ಬೋದಂದರೆ, ನೀವೆಷ್ಟು ಕೃತಜ್ಞರಾಗಿ, ನೀವೆಷ್ಟು ಖುಷಿಯಾಗಿ, ಆಸಕ್ತಿಯಿಂದ, ಕಾನ್ಸಂಟ್ರೇಷನಿಂದ, ಫೋಕಸ್ಸಿಂದ ನೀವು ವರ್ಕನ್ನು ಮಾಡ್ತಾ ಹೋಗ್ತಿರೋ, ಅದೇ ಆದ ಖುಷಿ, ಸಂತೋಷ, ಆಸಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗಲೇ ನೀವು ಎಷ್ಟು ಕೊಡ್ತೀರೋ ಅಷ್ಟು ವಾಪಸ್ ಬರ್ತದೆ. ನೀವು ನಾನು ಕೊಡೋದಿಲ್ಲ, ನಾನೇ ನಿಲ್ಲಿಸ್ತೀನಿ ಅಂತ ನೀವು ನಿಲ್ಲಿಸಿದ್ರೆ ನಿಮ್ಮ ಸಕ್ಸಸ್ಸು ಕೂಡ ತಾನಾಗೆ ನಿಂತು ಮಾಯ ಆಗೋಗ್ಬಿಡುತ್ತೆ, ಅದು ಸಿಗೋದೂ ಇಲ್ಲ. ಇಫ್ ಯು ಆರ್ ಎ ಬಿಸ್ನೆಸ್ ಓನರ್, ಇವಾಗೇನೋ ತಿಳ್ಕೊಳ್ಳಿ, ನೀವು ಯಾವ್ದಾದ್ರು ಬಿಸ್ನೆಸ್ ಓನರ್ ಆಗಿದ್ದೀರಾ. ಇಫ್ ಯುವರ್ ಬಿಸ್ನೆಸ್ ವ್ಯಾಲ್ಯೂ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಕಾರ್ಡಿಂಗ್ ಟು ದ ಗ್ರ್ಯಾಟಿಟ್ಯೂಡ್, ಮೋರ್ ಗ್ರೇಟ್ಫುಲ್ ಯು ಹ್ಯಾವ್ ಫಾರ್ ಯುವರ್ ಬಿಸ್ನೆಸ್, ಯುವರ್ ಕಸ್ಟಮರ್, ಯುವರ್ ಎಂಪ್ಲಾಯೀಸ್, the more business will grow and increase. And then the business workers stop being grateful and replace the gratitude with worry that their business bad. ನೀವೊಬ್ಬ ಬಿಸ್ನೆಸ್ ಪರ್ಸನ್ ಆಗಿರ್ಬೋದು. ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ನಿಮ್ಮ ಎಂಪ್ಲಾಯೀಸ್ಗೆ, ನಿಮಗೆ ಬರ್ತಿರೋ ಮನಿಗೆ, ನಿಮಗೆ ಬರ್ತಿರೋ ಕ್ಲೈಂಟ್ಸ್ಗೆ, ನೀವು ವರ್ಕ್ ಮಾಡ್ತಿರೋ ಪ್ರಾಡಕ್ಟ್ಗೆ, ಅದೆಲ್ಲದಕ್ಕೂ ನೀವು ಗ್ರ್ಯಾಟಿಟ್ಯೂಡ್ ಆದ್ರೇ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅದು ಗ್ರ್ಯಾಟಿಟ್ಯೂಡ್ ಆಗೋದು ಕಮ್ಮಿ ಆದಾಗ ನಿಮ್ಮ ಬಿಸ್ನೆಸ್ಸೂ ಬೀಳ್ತಾ ಶುರುವಾಗುತ್ತೆ. ಇಫ್ ಯು ಆರ್ ಎ ಪೇರೆಂಟ್ ಆ್ಯಂಡ್ ಯು ವರ್ಕ್ is taken care of your children and managing your home, look at the things to be grateful for at this time in your life. It is often a once in a lifetime opportunity. When you can be grateful for this time, you will attract more support, more help, more beautiful moment and more happiness to the experience. You should have your job, whatever it is, and be excited about going to work, and you shouldn't settle for anything less. If you don't feel that way about your current job, and if it's not your dream job, the way to receive your dream job is by first being grateful for the job you have.
ನೀವು ನಿಮ್ಮ ಆ್ಯಕ್ಚುಲಿ ನೀವು ಯಾರಾದ್ರು ಪೇರೆಂಟ್ಸ್ ಆಗಿದ್ದೀರಾ ಅಥವಾ ವರ್ಕ್ ಮಾಡೋದು ಮನೆಯಲ್ಲೇ ವರ್ಕ್ ಮಾಡ್ತೀರಾ ಅಥವಾ ಮನೆ ಕೆಲಸನೇ ಮಾಡೋದು ನಿಮ್ಮ ಜಾಬ್ ಇರ್ಬೋದು ಅಥವಾ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ಮ ಜಾಬ್ ಇರ್ಬೋದು. ನೀವು ಆ ಜಾಬನ್ನು ನೀವು ಇಂಟ್ರೆಸ್ಟಿಂದ, ಕಾನ್ಸಂಟ್ರೇಟಿಂದ, ಫೋಕಸ್ಸಿಂದ ಬಹಳ ಗ್ರೇಟ್ಫುಲ್ಲಾಗಿ ಮಾಡ್ತಾ ಹೋದರೆ ನಿಮಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗ್ತಾ ಹೋಗುತ್ತೆ, ನಿಮಗೆ ಜಾಬ್ ಆಪರ್ಚುನಿಟೀಸ್ ಬರ್ತಾ ಹೋಗ್ತಿರುತ್ತೆ. ಆಮೇಲೆ ನಿಮ್ಮ ಲೈಫು ಈಸಿಯಾಗಿ ಖುಷಿಯಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೂ ನೀವು ಇರೋ ಜಾಬನ್ನು ಫಸ್ಟು ಇಷ್ಟಪಡಿ. ಅದು ಯಾವುದೇ ಆಗಿರ್ಬೋದು, ನೀವು ನಿಮ್ಮ ಇರೋ ಜಾಬನ್ನು ಇಷ್ಟಪಟ್ಟು ಗ್ರ್ಯಾಟಿಟ್ಯೂಡಾಗಿ, ಗ್ರೇಟ್ಫುಲ್ಲಾಗಿ ಅದನ್ನು ಸ್ವೀಕರಿಸ್ತಾ ಹೋದರೆ ನಿಮಗೆ ಬೇಕಾಗಿರೋಂಥ ನಿಮ್ಮ ಡ್ರೀಮ್ ಜಾಬು ತನಗೆ ತಾನೇ ಸಿಗ್ತಾ ಹೋಗುತ್ತೆ. ಇವತ್ತಿನ ಟಾಸ್ಕ್ ಏನು ಅಂದರೆ, ಇವತ್ತು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕಣ್ಣಿಗೆ ಕಾಣಿಸ್ದಲೇ ಇರೋವಂಥ ಮ್ಯಾನೇಜರು ನಿಮ್ಮ ಸುತ್ತ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರಂತ. ಇವತ್ತಿನ ಕೆಲಸ ಏನು ಅಂದರೆ, ಇವತ್ತು ನೀವೇನು ಕೆಲಸ ಮಾಡಿದ್ರು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಯುವರ್ ಜಾಬ್ ಈಸ್ ಟು ಫೈಂಡ್ ಮೆನಿ ಥಿಂಗ್ಸ್ ಹ್ಯಾಸ್ ಯು ಕ್ಯಾನ್ ಟು ಬಿ ಗ್ರೇಟ್ಫುಲ್ ಫಾರ್, ಸೊ ದ್ಯಾಟ್ at the end of the day, your manager has a long list of all your gratitude. The longer list, the more magic your invisible manager can bring to your money, work, success, opportunity, enjoyment, fulfillment. ನೀವು ನಿಮ್ಮ ಜಾಬಲ್ಲಿ ಯಾವ್ಯಾವ ಜಾಬಿಗೆ ಖುಷಿಯಾಗಿದ್ದೀರೋ, ಹ್ಯಾಪಿಯಾಗಿದ್ದೀರೋ ಒಟ್ಟು ಥ್ಯಾಂಕ್ ಯು ಲ್ಯಾಪ್ಟಾಪ್ ಇದೆ, ಥ್ಯಾಂಕ್ ಯು ಫೋನ್ ಇದೆ, ಥ್ಯಾಂಕ್ ಯು ವಿಡಿಯೋ ಇದೆ, ಥ್ಯಾಂಕ್ ಯು ಬ್ಯಾಕ್ಗ್ರೌಂಡ್ ಇದೆ, ಥ್ಯಾಂಕ್ ಯು ಬುಕ್ ಇದೆ, ಥ್ಯಾಂಕ್ ಯು ರೂಮ್ ಇದೆ, ಥ್ಯಾಂಕ್ ಯು ಸೆಟ್ಲ್ ಇದೆ, ಥ್ಯಾಂಕ್ ಯು ಎಲ್ಲ ಫೆಸಿಲಿಟೀಸ್ ಇದೆ. ಈ ಥರ ನೀವು ನಿಮ್ಮ ಇನ್ವಿಸಿಬಲ್ ಮ್ಯಾನೇಜರ್ಗೆ ದೊಡ್ಡ ಲಿಸ್ಟ್ ಕೊಡಿ. ಐ ಆಮ್ ಥ್ಯಾಂಕ್ ಯು, ಯಾಕಂದರೆ ನನ್ನ ಹತ್ರ ಇದಿದೆ, ಅದಿದೆ, ಇದಿದೆ. ಥ್ಯಾಂಕ್ ಯು ಫಾರ್ ದಿಸ್, ಥ್ಯಾಂಕ್ ಯು ಫಾರ್ ದಿಸ್, ಥ್ಯಾಂಕ್ ಯು ಫಾರ್ ದಿಸ್, ಥ್ಯಾಂಕ್ ಯು ಫಾರ್ ದಿಸ್, ಥ್ಯಾಂಕ್ ಯು ಫಾರ್ ದಿಸ್ ಅಂತ. ಸೊ Think about all the things you could be grateful for in your work to begin with. Think about the fact that you actually have a job. Think about how many people are unemployed who would give anything to have a job. Think about the time saving equipment you use like phone, printer, internet. Think about the people you work with. Think about the friends you have with. Think about the people who have make your job easy like receptionist, assistants, delivery person. Think about the job it feels when you receive your paycheck. Think, ಯೋಚನೆ ಮಾಡಿ ನೀವು ಏನೇನಕ್ಕೆ ಖುಷಿಯಾಗಿ ಹ್ಯಾಪಿಯಾಗಿದ್ದೀರಾ, ಯಾಕೆ ಜಾಬ್ ಮಾಡ್ತಾ ಇದ್ದೀರಾ. ಅದರಿಂದ ದುಡ್ಡಿಗಿರ್ಬೋದು, ಅದು ನಿಮ್ಮ ಟೈಮ್ ಸೇವ್ ಮಾಡ್ತೀರಾ, ಅದು ನಿಮ್ಮ ಟೈಮಿಗೆ ಬರ್ತಿರ್ಬೋದು, ಅದು ಮೋರ್ ಆಪರ್ಚುನಿಟೀಸ್ನ ತೊಗೊಂಬರ್ತಿರ್ಬೋದು, ಅದು ನಿಮ್ಮ ಲೈಫ್ನ ಈಸಿ ಮಾಡಿರ್ಬೋದು. ಎಲ್ಲ ಐ ಆಮ್ ಗ್ರೇಟ್ಫುಲ್ ಫಾರ್ ಯಾಕೆ, ಇವತ್ತೆಲ್ಲ ನೀವು ಇದನ್ನೇ ಮಾಡಬೇಕು. ಸೊ ಇವತ್ತೆಲ್ಲ ನೀವು ಒಂದು ಮಿನಿಮಮ್ ಅಂದರೆ ಒಂದು 30,000 ಥ್ಯಾಂಕ್ ಯು, ಐ ಆಮ್ ಗ್ರೇಟ್ಫುಲ್ ಫಾರ್ ಯಾಕೆ ಅಂತ ಹೇಳಬೇಕು. ಇವತ್ತಿನವರೆಗೂ ನಿಮ್ಮದಿದು ವರ್ಕ್ ಲೈಕ್ ಮ್ಯಾಜಿಕ್ ಎಂದು ಇದು ನೆಕ್ಸ್ಟ್ ಡೇ ದ ಮ್ಯಾಜಿಕಲ್ ವೇ ಔಟ್ ಆಫ್ ನೆಗೆಟಿವಿಟಿ. ಸೊ ಇವತ್ತಿನ ಟಾಸ್ಕ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.